ಹಾಯ್ ಎಲ್ಲರಿಗೂ ನಮಸ್ಕಾರ, ಗುಡ್ ಈವ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ನಾನೀಗ ಒಂದು ವ್ಲಾಗ್ ಮಾಡುವಂಥ ಹೊರಟೆ ಆಯಿತಾ. ನಾಳೆ ಫ್ರೈಡೆ, ಶುಕ್ರವಾರ. ನಾಳೆ ನಮ್ಮ ಒಂದು 6 ಗದ್ದೆ ಉಳುಮೆ ಮಾಡಿ ಬಿತ್ತನೆ ಮಾಡಲಿಕ್ಕೆ. ನಾಳೆ 6 ಗದ್ದೆ ಅಂದರೆ ಒಂದು 3 ಗದ್ದೆ ಸಣ್ಣದು, 3 ಗದ್ದೆ ದೊಡ್ಡದು ಆಯಿತಾ. ಹಾಗೆ ಡ್ಯಾಡಿ ಎಲ್ಲ ಬ್ಯುಸಿ ಇದ್ದರು ಕೆಲಸದಲ್ಲಿ. ಡ್ಯಾಡಿದು ವರ್ಕಾಗಿ ಮನೆಗೆ ಸಹ ಹೋದರು. ನಾನು ನಂದು ವರ್ಕಾಗಿ ಸ್ವಲ್ಪ ಬರುವಾಗ ಲೇಟ್ ಆಯಿತು, ಕತ್ತಲೆ ಆಗಲಿಕ್ಕೆ ಆಯಿತು. ಮೊನ್ನೆ ನನ್ನ ಲಾಸ್ಟ್ ಬ್ಲಾಗಲ್ಲಿ ನೈಟಲ್ಲ ಮಿಷಿನ್ ಬಂದಿದ್ದು, ಹಾಗೆ ಕಾಣ್ತಿರ್ಲಿಲ್ಲಲ್ಲ. ನಾಳೆ ಉಂಟಲ್ಲ ಡೇ ಆಯಿತಾ, ಮಾರ್ನಿಂಗ್ ಬರ್ತದೆ. ಸೊ ನಾಳೆ ನಾನು ನಿಮ್ಮ ಜೊತೆ ಫುಲ್ಲು ಹೇಗೆ ಎಲ್ಲ ವರ್ಕ್ ಆಗ್ತದೆ, ಬಿತ್ತನೆ ಮಾಡೋದು, ಅದು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಈಗ ಸದ್ಯಕ್ಕೆ ಬನ್ನಿ ನೋಡಿ. ಮೊನ್ನೆ ನಾನು ಫಸ್ಟ್ ವ್ಲಾಗ್ ಹಾಕುವಾಗ ಗದ್ದೆಯಲ್ಲಿ ನೀರೇ ಇರಲಿಲ್ಲಲ್ಲ. ಈಗ ನೋಡಿ, ಒಂದು ಒಳ್ಳೆ ಮಳೆ ಬಂದರೆ ಆಯ್ತಾಯ್ತಾ, ಬೇಗ ನೀರಾಗ್ತದೆ ಗದ್ದೆಗೆ ನೋಡಿ. ನಾಳೆ ಇದೊಂದು ಗದ್ದೆ, ಮತ್ತು ಅಲ್ಲಿ ಹೂವಿನ ಗಿಡ ಹತ್ರ ಸೈಡಲ್ಲಿ ಒಂದು ಉಂಟಲ್ಲ ಅದೊಂದು, ಮತ್ತು ಅದೊಂದು, ಮತ್ತು ಇದು 3, ಇದು ಮತ್ತು ಅದು 6 ಗದ್ದೆ ಬಿತ್ತನೆ ಮಾಡಲಿಕ್ಕೆ ನಾಳೆ. ನೀವು ಯಾರಾದರೂ ನನ್ನ ಫಸ್ಟ್ ಬ್ಲಾಗ್ ನೋಡಿದ್ದಾದರೆ ನಿಮಗೆ ಗೊತ್ತಿರ್ಬೋದು. ನಾನು ಫಸ್ಟ್ ವ್ಲಾಗ್ ಹಾಕಿದ್ದೆ ಅಕ್ಟೋಬರಲ್ಲಿ 2025. ಇಲ್ಲಿ ಮಿಷಿನ್ ಹೂತು ಹೋಗಿತ್ತು. ಈ ವರ್ಷ ಅಷ್ಟೊಂದು ಮಳೆ ಇರಲಿಲ್ಲ ಇಷ್ಟರ ತನಕ. ಒಂದು ಲಾಸ್ಟ್ 3 ಡೇಸಿಂದ ಒಳ್ಳೆ ಮಳೆ ಅಲ್ಲ, ಹಾಗೇನಾಗಿಲ್ಲ ಈ ವರ್ಷ. ಲಾಸ್ಟ್ ಟೈಮ್ ತುಂಬ ಮಳೆ, ಹಾಗೆ ಅಲ್ಲಿ ಹೂತು ಹೋಗಿತ್ತು ಮಿಷಿನ್. ಈ ವರ್ಷ ಏನಾಗಲಿಲ್ಲ. ಎಷ್ಟು ಚೆಂದಾಗಂತ ನೋಡಿ. ಒಂದು ಹಿಂದಿಂದನೇ ಬರಬೇಕಾಯ್ತಾ. ಎಲ್ಲಿ ಹೋದರೂ ಹಿಂದಿಂದ ಬರಬೇಕು ನೋಡಿ. ಈಗ ನಿಮಗೆ ನಾನು ಕರೆಕ್ಟ್ ತೋರಿಸ್ತೇನೆ ನೋಡಿ. ಇದೊಂದು ಗದ್ದೆ ನಾಳೆ ಉಳುಮೆ ಮಾಡಲಿಕ್ಕೆ, ಇದೊಂದು, ಅದೊಂದು, ಮತ್ತು ಅಲ್ಲಿ ಕೆಳಗೆ 3. ಇದೊಂದು ಬ್ಯಾಂಡ್ ಇರ್ತದೆ ಆಯಿತಾ ನಾನು ವ್ಲಾಗ್ ಮಾಡುವಾಗ. ಅದೊಂದು ಸ್ಟಾಪ್ ಆಗೋದಿಲ್ಲ. ಮತ್ತು ಕೈ ಗೊತ್ತು, ಮತ್ತು ಇದು ಉಳಿದದ್ದು 4 ಗದ್ದೆ ಉಂಟಲ್ಲ, ಇದು ಶನಿವಾರ, ಸಾಟರ್ಡೆ, ನಾಡಿದ್ದು ಉಳುಮೆ ಮಾಡಿ ಬಿತ್ತನೆ ಮಾಡಲಿಕ್ಕೆ. ಇದು 4. ಮತ್ತೆಂತ ಗೊತ್ತುಂಟಾ, ನಾನು ನಿಮಗೆ ಲಾಸ್ಟ್ ಟೈಮ್ ತೋರಿಸಿದಾಗ ನೀರು ಎಲ್ಲಿತ್ತು ಗೊತ್ತುಂಟಲ್ಲ, ಬಾವಿದ್ದು. ಈಗ ನೋಡ್ತೀರಾ ಎಷ್ಟು ಮೇಲೆ ಬಂದಿದೆ ಅಂತ ನೋಡಿ. ಟಂಟಡ, ನೀರದು ಕಲರ್ ನೋಡಿ ಅಂತೆ, ಬ್ಲೂ 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 ಕಾಣ್ತಾ ಉಂಟು. ಇನ್ನು ನೋಡಿ, ಇನ್ನು ಎಷ್ಟು, 2, 4, 6, 8, 9, ಇನ್ನು 9 ಕಲ್ಲು ಮೇಲೆ ಬಂದರೆ ನೀರು ಹೊರಗಡೆ ಹೋಗ್ತದೆ. ಈಗ ಸ್ವಿಮ್ಮಿಂಗ್ ಪೂಲ್ ಥರ ಕಾಣೋದಿಲ್ವಾ ಹೇಳಿ ಅಂತ ನೀವು. ಈಗ ನೀರು ಇಳಿಲಿಕ್ಕೆ ತುಂಬ ಈಸಿ ಆಯಿತಾ ನೋಡಿ, ರಪ್ಪ ಅಲ್ಲ ಡ್ಯಾಡಿ? ಈಗ ನೀರು ಇಳಿಲಿಕ್ಕೆ ಸುಲಭ ಅಲ್ಲ? ನೀರು ಹೌದು, ಎಲ್ಲಿ ಮನೆ ಒಳಗೆ ಅದು ಒಂದು ಕಲ್ಲು ತೆಗೋದಿಲ್ಲ ಆದರೆ ಬರ್ತಿತ್ತು. ಅಲ್ಲಿಂದ ಸೀದಾ ಗದ್ದೆಗೆ ಹೋಗ್ತದೆ ನೀರು. ಇವತ್ತು ಕಲರ್ ಮಾತ್ರ ಇದು ಬಾವಿಯ ನೀರಿದ್ದು ನೋಡಿ ಅಂತೆ, ಬ್ಲೂ ಬ್ಲೂ ಕಾಣ್ತದೆ. ಚಂದ ಕಾಣ್ತದಲ್ಲ. ನಾನು ನಿಮ್ಗೆ ಹೇಳಿದ್ದಲ್ಲ ಸ್ವಿಮ್ಮಿಂಗ್ ಪೂಲ್ ಥರ ಕಾಣ್ತದಂತ ಮೇಲೆ ಬರುವಾಗ ನೋಡಿ.
ನೋಡಿ ಅಂತೆ ಫುಲ್ ಮೋಡ ಉಂಟು. ಇವತ್ತು ನೈಟ್ ಸಹ ಬರ್ಬೋದು ಮಳೆ, ನೋಡಬೇಕು. ಮತ್ತೆಂತ ಗೊತ್ತುಂಟಾ, ನಾನು ಚಿಕನ್ ಸುಕ್ಕ ಮಾಡ್ತಾ ಇದ್ದೇನೆ. ನಾನು ಚಿಕನ್ ಸುಕ್ಕ ಕಡೆದು ಮಾಡ್ತಿದ್ದೇನೆ ಆಯಿತಾ. ನಾನು ನಿಮಗೆ ಜಸ್ಟ್ ಹೇಳ್ತೇನೆ. ಇದರಲ್ಲಿ ಒಂದು 10-15 ಕೆಂಪು ಮೆಣಸು, ಮತ್ತೊಂದು 5 ಸ್ಪೂನು ಕೊತ್ತಂಬರಿ ಬೀಜ, ಅರ್ಧ ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನು ಸಾಸಿವೆ, ಮತ್ತು ಲವಂಗ ಒಂದು 3-4, ಮತ್ತು ಇದಾಯಿತಾ ಸಿನೆಮನ್ ಸ್ಟಿಕ್, ಇದೊಂದು ಸ್ವಲ್ಪ ಹಾಕಿದ್ದೇನೆ, ಮತ್ತು ಸ್ವಲ್ಪ ಮೆತ್ತೆ, ಮತ್ತು ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಅಷ್ಟೇ. ಮತ್ತು ಇದು ಸಪ್ರೇಟ್ ಕಡೀಲಿಕ್ಕೆ. ಇದರಲ್ಲಿ ಸ್ವಲ್ಪ ಬೆಳ್ಳುಳ್ಳಿ, ಒಂದು 3/4 ಗೆರಟೆ ತೆಂಗಿನ ತುರಿ, ಮತ್ತು ಜೀರಿಗೆ, ಮತ್ತು ಬೇವಿನ ಸೊಪ್ಪು, ಇದು ಆಯಿಲಲ್ಲಿ ಫ್ರೈ ಮಾಡಲಿಕ್ಕೆ. ಮತ್ತು ನಾನಿಲ್ಲಿ ಚಿಕನ್ ಆಲ್ರೆಡಿ ಬಾಯ್ಲ್ ಆಗಲಿಕ್ಕೆ ಇಟ್ಟಿದ್ದೇನೆ. ಇದಕ್ಕೆ ಸ್ವಲ್ಪ ತುಪ್ಪ, ಸ್ವಲ್ಪ ಎಣ್ಣೆ ಹಾಕಿ 2 ಈರುಳ್ಳಿ, ಸ್ವಲ್ಪ ಬೇವಿನ ಸೊಪ್ಪು, ಸ್ವಲ್ಪ ಅರಶಿನ ಪುಡಿ, ಸ್ವಲ್ಪ ಉಪ್ಪು, ಮತ್ತು ಚಿಕನ್ ಹಾಕಿ ಬಾಯ್ಲ್ ಮಾಡೋದು. ವಿದೌಟ್ ಟೊಮೆಟೊ ಚಿಕನ್ ಸುಕ್ಕ ಆಯಿತಾ. ನಾನು ಇದೆಲ್ಲ ಐಟಮ್ ತೋರಿಸಿದೆ ಅಲ್ಲ, ಇದು ಡ್ರೈ ರೋಸ್ಟ್ ಮಾಡಲಿಕ್ಕೆ, ಇದನ್ನು ಆಯಿಲಲ್ಲಿ ಫ್ರೈ ಮಾಡಲಿಕ್ಕೆ, ಇದನ್ನು ಸಪ್ರೇಟ್ ಕಡೀಲಿಕ್ಕೆ, ಇದನ್ನು ಸಪ್ರೇಟ್ ಕಡೀಲಿಕ್ಕೆ. ನೋಡಿ ಸುಕ್ಕ ರೆಡಿ ಆಯಿತು. ತುಂಬ ಒಳ್ಳೆ ಆಗ್ತದೆ ಆಯಿತಾ ಹೀಗೆ ಮಾಡಿದರೆ. ಎಂತ ಗೊತ್ತುಂಟಾ, ನಾನೊಂದು ಸಣ್ಣ ಬ್ಲಾಗ್ ಮಾಡಿದೆ, ಒಂದು 7-8 ನಿಮಿಷದ ಅಷ್ಟೇ, ದೊಡ್ಡ ಬ್ಲಾಗ್ ಅಲ್ಲ, ಲಾಂಗ್ ಬ್ಲಾಗ್ ಅಲ್ಲ, ಮಿನಿ ಬ್ಲಾಗ್. ಮತ್ತೆಂತ ಅಂದರೆ, ನಾಳೆ ಯಾವ ವಾರ, ನಾಳೆ ಫ್ರೈಡೆ, ನಾಳೆ ನಾನು ನಿಮಗೆ ಉಳುಮೆಯದೆಲ್ಲ ವಿಡಿಯೋ ಶೇರ್ ಮಾಡ್ತೇನೆ ಆಯಿತಾ ನಿಮ್ಮ ಜೊತೆ. ಇವತ್ತೆಂತ ಸಹ ಇಲ್ಲ, ಜಸ್ಟ್ ನಾನು ನಿಮಗೆ ಹೇಳಿದೆ ಅಷ್ಟೇ, ಯಾವುದೆಲ್ಲ ಗದ್ದೆ ಉಳುಮೆ ಮಾಡಲಿಕ್ಕೆಲ್ಲ. ಮತ್ತು ನಾನು ಇವತ್ತು ಚಿಕನ್ ಸುಕ್ಕ ಮಾಡಿದ್ದೇನೆ, ಸೂಪರಾಗಿದೆ ಆಯಿತಾ. ಯಾರಿಗೆಲ್ಲ ಇಷ್ಟ, ನನಗೆ ಚಿಕನ್ ಐಟಮಲ್ಲಿ ಉಂಟಲ್ಲ ಎಲ್ಲ ಇಷ್ಟನೇ, ಯಾವುದು ಸಹ ಆಗ್ತದೆ. ಚಿಕನ್ ಅಂದರೆ ಆಯಿತು, ಚಿಕನ್ ಅಂದರೆ ಜೀವ ಹೇಳ್ತಾರಲ್ಲ ಹಾಗೆ. ಯಾರಿಗೆಲ್ಲ, ನನಗೆ ತುಂಬ ಇಷ್ಟ. ಚಿಕನ್ ಕೋರಿ ರೊಟ್ಟಿ ಆಗಲಿ, ಚಿಕನ್ ಸುಕ್ಕ ಆಗಲಿ, ಚಿಕನ್ ಬಿರಿಯಾನಿ, ಎಂಥ ಸಹ, ಚಿಕನ್ ಕಬಾಬ್ ಎಲ್ಲ ಇಷ್ಟನೇ. ಚಿಕನ್ ಸುಕ್ಕ ಆಯಿತು, ನಾನು ನಿಮಗೆ ಹೇಳ್ತೇನೆ ಹೇಗೆ ಆಗಿದೆ ಅಂತ ಆಯಿತಾ. ನಾನು ಚಿಕನ್ ಲೆಗ್ ತೆಕ್ಕೊಂಡೆ ಆಯಿತಾ, ನನ್ನದು ಫೇವ್ರೆಟ್ ಪೀಸ್. ಇದು ಹೇಗೆ ಆಗ್ತದೆ ಅಂದರೆ, ಆಚೆಯಿಂದ ಗ್ರೇವಿ ಸಹ ಅಲ್ಲ, ಈಚೆಯಿಂದ ಸುಕ್ಕ ಸಹ ಅಲ್ಲ ಆಯಿತಾ, ಒಳ್ಳೆ ಆಗ್ತದೆ. ಹಾಗೆ ನಾನು ನಾಳೆ ನೀರು ದೋಸೆ ಮಾಡಬೇಕಂತ ಎನಿಸಿದ್ದೇನೆ, ಸುಕ್ಕದ ಜೊತೆ ತಿನ್ನಲಿಕ್ಕೆ ಸೂಪರ್ ಆಗ್ತದಲ್ಲ. ನೀರು ದೋಸೆ ಮತ್ತು ಚಿಕನ್ ಸುಕ್ಕ ಸೂಪರ್ ಕಾಂಬಿನೇಷನ್ ಆಯಿತಾ.
ಸೂಪರಾಗಿದೆ ಮಾತ್ರ. ಇದು ಚಿಕನ್ ಸುಕ್ಕ ಹೇಗೆ ಅಂದರೆ ಟೊಮೆಟೊ ಹಾಕದೆ ಆಯಿತಾ, ಗೊತ್ತೇ ಆಗೋದಿಲ್ಲ. ಟೊಮೆಟೊ ಹಾಕಲಿಕ್ಕಿಲ್ಲ, ಹುಣಸೆ ಹುಳಿ ಹಾಕಲಿಕ್ಕಿಲ್ಲ ಆಯಿತಾ. ಇದು ಎಸ್ಪೆಷಲಿ ಈಗ ಮಳೆ ಸ್ಟಾರ್ಟ್ ಆಗೋಕ್ಕಿಂತ ಮೊದಲು ಟೊಮೆಟೊಗೆ 50-60 ಆಗ್ತದಲ್ಲ KGಗೆ, ಆಗ ಬೆಸ್ಟ್ ಇದು ರೆಸಿಪಿ ಮಾಡಲಿಕ್ಕೆ. ಸತ್ಯ, ಟೊಮೆಟೊ ಸಾಕಲಿಕ್ಕಿಲ್ಲ, ಹುಣಸೆ ಹುಳಿ ಸಾಕಲಿಕ್ಕಿಲ್ಲ ಆಯಿತಾ. ಕಡಿಯುವಾಗ ಸಹ, ಚಿಕನ್ ಬಾಯ್ಲ್ ಆಗುವಾಗ ಸಹ. ಚಿಕನ್ ಬಾಯ್ಲ್ ಆಗುವಾಗ ಸಮೇತ ಈರುಳ್ಳಿ ಮತ್ತು ಇದು ಬೇವಿನ ಸೊಪ್ಪು ಅಷ್ಟೇ. ಫಿಂಗರ್ ಲಿಕ್ಕಿಂಗ್ ಆಗಿದೆ. ನೀವು ಸಹ ಒಮ್ಮೆ ಟ್ರೈ ಮಾಡಿ. ನಾನು ಹೀಗೇನೆ ಹೇಳೋದಾಯ್ತಾ. ಓಕೆ, ನೀವು ಯಾವ ರೀತಿ ಮಾಡೋದು ಚಿಕನ್ ಸುಕ್ಕ? ಪೌಡರ್ ಹಾಕಿ ಅಲ್ಲ ಕಡೆದು ಮಾಡೋದಾ? ಕಮೆಂಟಲ್ಲಿ ಹೇಳಿ ಆಯಿತಾ. ಮತ್ತು ಯಾರಿಗೆಲ್ಲ ಚಿಕನ್ ತುಂಬ ಇಷ್ಟ ನಂತರ ಕಮೆಂಟಲ್ಲಿ ಹೇಳಿ ಆಯಿತಾ. ಇವತ್ತಿನ ಈ ಮಿನಿ ವ್ಲಾಗ್ ನಾನು ಇಲ್ಲಿ ಎಂಡ್ ಮಾಡ್ತಿದ್ದೇನೆ. ಈ ವ್ಲಾಗ್ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಆಯಿತಾ. ನೆಕ್ಸ್ಟ್ ವೀಡಿಯೋದಲ್ಲಿ ಆದಷ್ಟು ಬೇಗ ಸಿಗುವ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಲಾಟ್ಸ್ ಆಫ್ ಲವ್, ಮೂಗಸೋ ದೇವ್ ಬರೆ ಕೊಡು. ಬಾಯ್ ಬಾಯ್.